ಹಲೋ ಹಾಯ್ ಫ್ರೆಂಡ್ಸ್, ಪುಷ್ಪ ಹೋಮ್ ಕಿಚನ್ಗೆ ಸ್ವಾಗತ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ಗೆ ಕ್ಲಿಕ್ ಮಾಡಿ. ನಾನು ಇವತ್ತು ನಿಮಗೆ ಕರ್ಬೂಜ ಹಣ್ಣಿನ ಹಲ್ವಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ಗಳು: ಮೊದಲಿಗೆ ಒಂದು ದೊಡ್ಡ ಸೈಜಿನ ಕರ್ಬೂಜ ಹಣ್ಣು ತಗೊಂಡಿದ್ದೀನಿ, ಅದನ್ನ ಈ ತರ ಮಿಕ್ಸಿ ಮಾಡ್ಕೊಳ್ಳಿ. ನೆಕ್ಸ್ಟ್ 4 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರು, ಫ್ಲೇವರ್ಗೆ ಪೈನಾಪಲ್ ಯೂಸ್ ಮಾಡ್ತಾ ಇದ್ದೀನಿ, ಹಾಫ್ ಜಾಯಿಕಾಯಿ, ಸ್ವಲ್ಪ ತುಪ್ಪ, ಮೀಡಿಯಂ ಸೈಜ್ ಶುಗರ್. ಇದು ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಕಾದಿರೋ ಬಾಂಡ್ಲಿಗೆ ನಾವು ತಗೊಂಡಿರೋ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಕಾಯಿಲಿ. ಎಣ್ಣೆ ಕಾದಿದೆ, ಇವಾಗ ಶುಗರ್ ಹಾಕೊಳ್ಳಿ. ಶುಗರ್ ತಿರುಗಿಸಿ ಇದಾದ್ಮೇಲೆ ನೆಕ್ಸ್ಟ್ ನಾವು ಮಿಕ್ಸಿ ಮಾಡ್ಕೊಂಡಿರೋ ಫ್ರೂಟ್ಸ್ ಹಾಕೊಳ್ಳಿ. ಇದನ್ನ ನೀಟಾಗಿ ಸ್ಟಿರ್ ಮಾಡಿ ಇದೊಂದು 5 ಮಿನಿಟ್ಸ್ ಬೇಯಲಿಕ್ಕೆ ಬಿಡಿ. ನೋಡಿ, ಚೆನ್ನಾಗಿ ಕಾದಿದೆ. ಇವಾಗ ಕಾರ್ನ್ಫ್ಲೋರ್ ಆಡ್ ಮಾಡಿ. ಇದನ್ನ ಗಂಟಿಲ್ದಂಗೆ ನೀವು ಸ್ಟೀರ್ ಮಾಡಬೇಕು. ನೋಡಿ, ಎಲ್ಲ ಗಟ್ಟಿಯಾಗಿದೆ. ಇವಾಗ ನಾವು ಜಾಯಿಕಾಯಿ ಪೌಡರ್ ಹಾಕೋಣ. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಫ್ಲೇವರ್ ಹಾಕೋಣ, ಪೈನಾಪಲ್ ಫ್ಲೇವರು. ಹಾಗೆ ಇದನ್ನ ಫುಲ್ ಸ್ಟೀರ್ ಮಾಡಿ ಇನ್ನೊಂದು 5-10 ಮಿನಿಟ್ಸ್ ಚೆನ್ನಾಗಿ ಗಟ್ಟಿಯಾಗೋ ತನಕ ಇದನ್ನ ಬೇಯಿಸಿ. ನೋಡಿ, ಗಟ್ಟಿಯಾಗಿದೆ. ಇವಾಗ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ. ಕರ್ಬೂಜ ಹಣ್ಣಿನ ಹಲ್ವಾ ರೆಡಿ ಆಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.